ತಮಾಷೆ ಮಾಡಕ್ಕೆ ಹೋಗಿ ಅಮಾಸೆ ಆಯಿತು ಅಂತಾರಲ್ಲ, ಇದೇ ಅನಿಸುತ್ತೆ. ಅತಿ ಆದರೆ ಅಮೃತನೂ ವಿಷ ಅನ್ಕೊತೀನಿ. ಇದನ್ನ ನೋಡೇ ಹೇಳ್ತಾರೆ, ಅತಿ ಆದರೆ ಅಮೃತನೂ ವಿಷ ಅನ್ನೋ ಥರವ. ಈ ತರ್ಲೆಕರ್ ಅಫಿಷಿಯಲ್ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ನಾವು ನೋಡ್ತಾನೆ ಇರ್ತೀವಿ. ಇವತ್ತೇನಪ್ಪ ಆಗಿದೆ ಅಂತ ಅಂದರೆ, ಯಾರೋ ಒಬ್ಬರು ವಯಸ್ಸಾದವ್ರನ್ನ ಕುಣಿಸ್ಕೊಂಡು ಫ್ರ್ಯಾಂಕ್ ಮಾಡೋಕ್ಕೆ ಹೋಗಿದ್ದಾರೆ ಕಾರಲ್ಲಿ. ಪಾಪ ಯಪ್ಪಂಗೆ ಹೈ ಲೆವೆಲ್ ಬಿ ಪಿ ಇತ್ತು ಅನಿಸುತ್ತೆ. ಕಾರಿಂದ ಎಳೆದ್ಬಿಟ್ಟು ನಾಯಿ ಹೊಡೆದವನೇ ಯಪ್ಪನು. ಅಯ್ಯೋ, ನೋಡಿದ್ರೆ ಒಂಥರ ನೋಡೋದಕ್ಕೆ ನಗ ಅನಿಸುತ್ತೆ. ಒಳ್ಳೆ ಕಾಮಿಡಿ ಗುರು, ಸೀರಿಯಸ್ಸಾಗೆ. ಇಲ್ಲಿ ಹಾಕಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ, ಹೆಂಗೆ ಹೊಡಿತಾ ಇದ್ದಾನೆ ಅಂತಂದರೆ ಬೇರೆ ಲೆವೆಲಾಗಿ ಹೊಡಿತವನೆ. ಅದಕ್ಕೆ ಹೇಳ್ತಿರೋದು, ಯಾರ ಜೊತೆ ಮಾಡಬೇಕು ಫ್ರ್ಯಾಂಕ್ನ ಅವ್ರ ಜೊತೆ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಪಾಪ ಏಜ್ ಆಗಿದ್ದವ್ರ ಹತ್ರ ಹೋಗ್ಬಿಟ್ಟು ಫ್ರ್ಯಾಂಕ್ ಮಾಡೋಕ್ಕೆ ಹೋದರೆ ಅವ್ರ ಜೀವನದಲ್ಲಿ ಏನೇನೋ ನೋವುಗಳನ್ನ ತಿಂದ್ಬಿಟ್ಟು ಬಂದಿರ್ತಾರೆ. ಅದರೊಳಗಡೆ ಈ ಅಪ್ಪನಿಗೆ ಹೋಗ್ಬಿಟ್ಟು ಆ ಅಪ್ಪನಿಗೆ ಫ್ರ್ಯಾಂಕ್ ಮಾಡೋಕ್ಕೆ ಹೋದರೆ ಅವನು ಪಾಪ ಯಾವ ಮೂಡಲ್ಲಿದ್ದನೋ ಅದು ಗೊತ್ತಿಲ್ಲ. ಈ ಲೆವೆಲ್ ಪೀಕಲ್ಲಿತ್ತು ಅನ್ಕೋತೀನಿ. ಇಂಥ ಬಿ ಪಿ ತಲೆ ಕೆಟ್ಟು ಸರಿಯಾಗಿ ಹೊಡೆದವನೆ. ಹಿಂಸೆ ಅನಿಸುತ್ತೆ ಪಾಪ, ಏನೂ ಮಾಡೋಕ್ಕಾಗಲ್ಲ. ತರ್ಲೆಕಾರವರು ಅವರು ಏನೂ ಮಾಡೋಕ್ಕಾಗಲ್ಲ ಪಾಪ, ಅವ್ರ ಕೆಲಸನೇ ವೀಡಿಯೋ ಮಾಡೋದು. ಏನೋ ಮಾಡೋಕ್ಕೋಗಿ ಏನೇನೋ ಆಗೋಗೈತೆ. ನೋಡಿರಿ ಹೆಂಗೈತೆ ಅಂತ ಹಾಕಿದ್ದೀನಿ ಸ್ಕ್ರೀನ್ ಮೇಲೆ. ನನ್ನ ಕಡೆಯಿಂದ ಏನಪ್ಪ ಅಡ್ವೈಸು ಅಂತಂದರೆ, ಫ್ರ್ಯಾಂಕ್ ಮಾಡೋರಿಗೆ ನೋಡಿ ಮಾಡಿ, ಯಾರ ಜೊತೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿರಿ. ಏನೇನೋ ಮಾಡೋಕ್ಕೋಗಿ ಏನೇನೋ ಮಾಡ್ಕೊಂಬಿಡ್ತೀರ. ಒಂದು ಕ್ಷಣ ಸಾಕು ಹೆಸರು ಹಾಳು ಮಾಡ್ಕೊಳ್ಳೋ ಇದಕ್ಕೆ. ಬಂದಿರ್ತೀರ, ಒಂದು ಸಾಮ್ರಾಜ್ಯ ಕಟ್ಟಿರ್ತೀರ, ಆ ಸಾಮ್ರಾಜ್ಯನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮಾಡಿರಿ, ಒಳ್ಳೆಯದು. ಈಗ ನಗು ಅನ್ನೋದು ನೀವು ಬರ್ತಾ ಇದ್ದೀರಾ ಅಂತ ಅಂದರೆ, ಎಲ್ಲನೂ ನಗಿಸ್ತಾ ಇದ್ದೀರಾ ಅಂತ ಅಂದರೆ ತುಂಬ ಖುಷಿಯಾದ ವಿಚಾರ. ಯಾವುದ್ಯಾವುದೋ ಮೂಡಲ್ಲಿ ಇರ್ತಾರೆ, ಒಬ್ಬೊಬ್ಬರು ನಿಮ್ಮ ವಿಡಿಯೋನ ನೋಡಿ ಖುಷಿ ಪಡ್ತಾರೆ ಅಂತ ಅಂದರೆ ತುಂಬ ಒಳ್ಳೆಯದು. ಆದರೆ ಅವ್ರಿಗೆ ಬೇಜಾರಾಗೋದು ಬೇಡಲ್ಲ, ಯಾರು ಫ್ರ್ಯಾಂಕ್ ಮಾಡಿಸ್ಕೊಂಡವ್ರಿಗೆ. ಅದಕ್ಕೋಸ್ಕರ ನೋಡಿ ಮಾಡಿರಿ ಅಷ್ಟೇ. ಫ್ರ್ಯಾಂಕ್ ಮಾಡೋರಿಗೆ ನಾನೊಂದು ಅಡ್ವೈಸು ಅಷ್ಟೇ. ಓಕೆ ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಪ್ಲೀಸ್. ನಿಮಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಫ್ರ್ಯಾಂಕ್ ಮಾಡ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಷ್ಟೇ. ಬಾಯ್. ತಮಾಷೆ ಮಾಡಿ